2024 ಅಕ್ಟೋಬರ್ನಲ್ಲಿ ನ್ಯಾಮತಿ SBI ಬ್ಯಾಂಕ್ನಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿತ್ತು. ಅದನ್ನು ಈಗಾಗಲೇ ಮಾರ್ಚ್ ತಿಂಗಳಲ್ಲಿ ನಾವು ಅದನ್ನು ಪತ್ತೆ ಹಚ್ಚಿ 5 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ವಿ. ತದನಂತರ ಇದರಲ್ಲಿ ಇದ್ದಂತಹ ಗ್ರಾಹಕರು ಮತ್ತು ಅವರಿಗೆ ಸೇರಿದ ಚಿನ್ನವನ್ನು ಕೊಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಆ ಚಿನ್ನಾಭರಣಗಳನ್ನು ಮರಳಿ ಆ ಗ್ರಾಹಕರಿಗೆ ಕೊಡುವ ಒಂದು ಕಾರ್ಯಕ್ರಮ ಇತ್ತು. ಇವತ್ತು ನಾವು ಅಫಿಷಿಯಲ್ ಆಗಿ SBI ಬ್ಯಾಂಕ್ ಅವರಿಗೆ ಏನು ಚಿನ್ನಾಭರಣಗಳಿತ್ತು ಅದೆಲ್ಲವನ್ನು ಕೂಡ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಸಾಂಕೇತಿಕವಾಗಿ ಸ್ವಲ್ಪ ಕೆಲವು ಗ್ರಾಹಕರಿಗೆ ಕೂಡ ಈ ದಿವಸ ಚಿನ್ನಾಭರಣಗಳನ್ನು ಕೊಟ್ಟಿದ್ದೇವೆ. ಉಳಿದ ಚಿನ್ನಾಭರಣಗಳ ಬಗ್ಗೆ ಅವ್ರದ್ದು ಲೋನ್ ಅಕೌಂಟ್ ಇರ್ಬೋದು, ಬೇರೆದಿರ್ಬೋದು, ಅದೆಲ್ಲ ಕ್ಲಾರಿಫಿಕೇಶನ್ ಮಾಡಿಸಿ ಶೀಘ್ರದಲ್ಲೇ ಅದನ್ನು ಕೊಡಿಸ್ಕೊಡುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಮಾತನಾಡಿದ್ದೇವೆ. ಅದಲ್ಲದೆ ಈಗಾಗಲೇ ಅವ್ರಿಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ ಇದ್ರೆ ಅದ್ರ ಸಂಬಂಧ ಕೂಡ ನಾವು ಸೆಪರೇಟ್ ಆದ ವಾಟ್ಸಪ್ ಗ್ರೂಪ್ ಇರ್ಬೋದು, ನಮ್ಮ ಅಧಿಕಾರಿಗಳ ನಂಬರ್ಸ್ ಅನ್ನು ಕೂಡ ಕೊಟ್ಟಿದ್ದೇವೆ. ಒಟ್ಟಾರೆಯಾಗಿ ಈ ದಿವಸ ಏನು ಅವತ್ತು SBI ಬ್ಯಾಂಕ್ ಪ್ರಕರಣ ಆಗಿತ್ತು ಆ ಒಂದು ಪ್ರಕರಣದಲ್ಲಿ ಏನಾಗಿದೆ ಮತ್ತೆ ಅವ್ರಿಗೆ ಗ್ರಾಹಕರಿಗೆ ವಾಪಸ್ ಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಹೌದು, ಎಲ್ಲ ಜನರು ಬಹಳ ಖುಷಿಯಾಗಿದ್ದಾರೆ. ಅವರ ಚಿನ್ನ ಬಂತಲ್ಲ ಅಂತೇಳಿ ತಮ್ಮ ಮುಂದೆನೆ ಮಾತಾಡಿದ್ದಾರೆ, ಅವರೆಲ್ಲ ವ್ಯಕ್ತಪಡಿಸಿದ್ದಾರೆ. 17 kg 700 grams ರಿಕವರಿ ಆಗಿದೆ. ಹೌದು, ಅವ್ರಿಗೆ ನಾವು ಕೇಸನ್ನ ಬುಕ್ ಮಾಡಿದ್ದೇವೆ, ಅವ್ರಿಗೆ ಅರೆಸ್ಟ್ ಕೂಡ ಮಾಡಿದ್ದೇವೆ. ಅವರು ಶಿವಮೊಗ್ಗದ ಮೂಲದವರು ಅಂತ ಗೊತ್ತಾಗಿದೆ. ಅವರ ವೈಫ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸುಮಾರು ವರ್ಷಗಳಿಂದ ಸ್ವಲ್ಪ ಮಾನಸಿಕ ಅಸ್ವಸ್ಥತೆ ಇದೆ ಅಂತ ಕೂಡ ಹೇಳಿದ್ದಾರೆ. ಆದ್ರೂ ಕೂಡ ನಾವು ಈಗಾಗಲೇ ಅವರನ್ನ ಅರೆಸ್ಟ್ ಮಾಡಿ ಈ ಪ್ರಕರಣದಲ್ಲಿ ದಾಖಲು ಮಾಡಿದ್ದೇವೆ. ಮಹಮ್ಮದ್ ಖಾಲಿದ್ ಅಂತ ಹೇಳಿ, ಮಹಮ್ಮದ್ ಖಾಲಿದ್ ಅವ್ರಿಗೆ ನಾವು ಇದುವರೆಗೆ ವೆರಿಫೈ ಮಾಡಿದ ರೀತಿಯಾಗಿ ಅವರು ಯಾವುದೇ ರೀತಿಯಾದಂತಹ ಪ್ರಕರಣದಲ್ಲಿ ಭಾಗಿಯಾಗಿರೋದು ಕಂಡು ಬಂದಿರುವುದಿಲ್ಲ. ಅಫ್ಘಾನಿಸ್ತಾನ ಅಂತಾನೆ ಹೇಳ್ತಾರೆ, ಆಮೇಲೆ ಮಾತಾಡ್ತಾರೆ. ಅದೇ ಈಗ ಹೇಳಿದ್ನಲ್ವಾ, ಅದ್ರ ಸಂಬಂಧ ನಾವು ಅವ್ರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಹಾಗಾಗಿ ಅವ್ರ ಮನೆ ಬಿಟ್ಟು ಹೆಂಡತಿ ಜೊತೆ ಕೂಡ ಇಲ್ಲ, 5-6 ವರ್ಷ ಆಗಿದೆ ಹೇಳ್ತಾ ಇದ್ದಾರೆ. ಅವ್ರು ಮಾತಾಡಿದಾಗ ಕೂಡ ಯಾವುದೇ ರೀತಿಯಾದ ಅಸಂಬಂಧಿಕವಾಗಿ ಮಾತಾಡ್ತಾರೆ. ಸಂಬಂಧವಾಗಿ ಯಾವುದು ಸರಿಯಾಗಿ ಮಾತಾಡ್ತಾ ಇಲ್ಲ, ಯಾವುದೇ ಕ್ವಶನ್ಗೆ ಸರಿಯಾಗಿ ಆನ್ಸರ್ ಕೂಡ ಮಾಡಕ್ಕೆ ಬರಲ್ಲ ಅವ್ರಿಗೆ. ಹಾಗಾಗಿ ಅದ್ರ ಬಗ್ಗೆ ನಾನು ವೆರಿಫೈ ಆಗಲ್ಲ. ಅದ್ರ ಬಗ್ಗೆ ಡಾಕ್ಟ್ರಿಂದ ನಾವು ರಿಪೋರ್ಟ್ ತಗೊಂಡು ಮುಂದಿನ ತನಿಖೆಯನ್ನು ಕೂಡ ಮಾಡ್ತೇವೆ. ಅದ್ರಲ್ಲಿ ಏನಿದೆ ನೋಡಿ ಮುಂದಿನ ತನಿಖೆಯನ್ನು ಕೂಡ ಈಗಾಗಲೇ ನಮ್ಮವ್ರು ಮಾಡ್ತಾರೆ. ಅದೇ ಇಲ್ಲ, ಇದುವರೆಗೆ ಕೊಟ್ಟಿಲ್ಲ. ಅದ್ರ ಬಗ್ಗೆ ಬೆಳಗ್ಗೆ ಬರ್ತಾರೆ, ರಾತ್ರಿ ತಾನೇ ಪ್ರಕರಣ ಆಗಿದೆ. ಬೇರೆ ಅವ್ರು ಏನ್ ಮಾತಾಡಿದ್ದಾರೆ, ಏನು ಎಲ್ಲಿದ್ರು ಏನೋ ಅದೆಲ್ಲವನ್ನು ಕೂಡ ಈ ವಿಚಾರಣೆ ಮಾಡ್ತಾ ಇದ್ದೇವೆ. ಮುಂದೆ ಏನ್ ತನಿಖೆಯಿಂದ ಕಂಡು ಬರ್ತದೆ ತಮ್ಗೆ ತಿಳಿಸಿ. ಅವರು ಮನೆಯಲ್ಲೇ ಏನೋ ಕೆಲಸ ಮಾಡ್ಕೊಂಡಿದ್ರು, ಕೂಲಿ ಕೆಲಸ ಅಂತ ಹೇಳ್ತಾರೆ. ಥ್ಯಾಂಕ್ ಯು.